ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 12 ಎಕರೆ ಒಂದು ಒಳ್ಳೆ ಕಂಡೀಷನ್ ಇರುವಂಥ ರೋಬಸ್ಟಾ ಪ್ಲಾಂಟೇಶನ್ ಇದು. ಈ ಜಾಗ ಸ್ಟೇಟ್ ಹೈವೇಯಿಂದ 3 ಕಿಲೋಮೀಟರ್ ಆಗುತ್ತೆ. ಒಂದು 2 ಕಿಲೋಮೀಟ್ರು ಡಾಂಬರ್ ರೋಡ್ ಬರುತ್ತೆ, ಇನ್ನೊಂದು 800 ಮೀಟ್ರಷ್ಟು ಜಲ್ಲಿ ರೋಡ್ ಬರುತ್ತೆ. ಮತ್ತು ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಸಿಮೆಂಟ್ ರೋಡ್ ಅಟ್ಯಾಚ್ ಇದೆ. ಲೆಫ್ಟ್ ಸೈಡಿಗೆ ಏನು ಕಾಣಿಸ್ತಾ ಇದೆ ಇದೇ ಪ್ರಾಪರ್ಟಿ ಬರುತ್ತೆ. ಮತ್ತು ಪ್ರಾಪರ್ಟಿ ಎಂಟ್ರೆನ್ಸಿಗೆ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು ಬ್ಯೂಟಿಫುಲ್ ಮನೆ ಇದೆ. ಇದನ್ನು ಆ್ಯಕ್ಚುಲಿ ಈಗ ಹೋಮ್ ಸ್ಟೇ ಥರ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಟೋಟಲಾಗಿ 5 ರೂಮ್ಸ್ ಇದೆ. ಹಾಗೆ ಈ ಹೋಮ್ ಸ್ಟೇಲಿ ಒಂದು 20 ಗೆಸ್ಟು ಸ್ಟೇ ಮಾಡ್ಬೋದು. ಬಿಲ್ಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇತ್ತೀಚೆಗೆ ಮಾಡಿರೋವಂಥ ಬಿಲ್ಡಿಂಗು ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿ. ಈ ಜಾಗ ಕೂಡ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿದೆ. ಈ ಜಾಗ ಟೋಟಲಾಗಿ 12 ಎಕರೆ ರೆಕಾರ್ಡ್ ಇದೆ. 1 ಎಕರೆ ಅಷ್ಟು ಎಕ್ಸ್ಟ್ರಾ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ರೋಬಸ್ಟಾ ಪ್ಲಾಂಟೇಶನ್ ಇದೆ, ಹಾಗೆ ಪೆಪ್ಪರ್ ಇದೆ ಮತ್ತು ಸಿಲ್ವರ್ ಇದೆ. ರೋಬಸ್ಟಾ ಪ್ಲಾಂಟೇಶನ್ ಅಂತೂ ತುಂಬ ಅಂದರೆ ತುಂಬಾ ಕಂಡೀಷನ್ ಇದೆ. ನೀವು ನೋಡ್ಬೋದು, ಪ್ರತಿಯೊಂದು ಗಿಡನೂ ಹೆಲ್ದಿ ಆಗಿದೆ. ನಾವು ಟಾಪ್ ಕಂಡೀಷನ್ ರೋಬಸ್ಟಾ ಎಸ್ಟೇಟ್ ಅಂತ ಹೇಳ್ಬೋದು ಇದನ್ನು. ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ, ಪ್ಯೂರ್ ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಇದು. ಕಾಫಿ ತೋಟಕ್ಕೆ ತುಂಬ ಒಳ್ಳೆ ಮಣ್ಣು ಅಂತ ಹೇಳ್ಬೋದು. ಈ ತೋಟ ಒಂದು ಒಳ್ಳೆ ಇನ್ಕಮ್ ಬರ್ತಿರೋ ತೋಟ ಅಂತ ಹೇಳ್ಬೋದು. ಈ ತೋಟದಲ್ಲಿ ಒಂದು ವರ್ಷಕ್ಕೆ ಆ್ಯಾವ್ರೇಜು 35 to 40 ಬ್ಯಾಗು ಕಾಫಿ ಕುಯ್ತಾ ಇದ್ದಾರೆ. ಮತ್ತು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಬೋರ್ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಮತ್ತು ಸೋಮವಾರಪೇಟೆ ಟೌನಿಂದ ಈ ಜಾಗಕ್ಕೆ 5 to 6 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಸೋಮವಾರಪೇಟೆಯಿಂದ ಕುಶಾಲನಗರ ಹೋಗೋ ಸ್ಟೇಟ್ ಹೈವೇ ಏನಿದೆ, ಆ ಸ್ಟೇಟ್ ಹೈವೇಯಿಂದ 3 ಕಿಲೋಮೀಟರ್ ಆಗುತ್ತೆ. ಯಾರಾದರೂ ಒಂದು 10 to 15 ಎಕರೆ ಕಾಫಿ ತೋಟ ನೋಡ್ತಾ ಇದ್ದು ಅದರಲ್ಲೊಂದು ಮನೆ ಇರಬೇಕು ಅನ್ನೋರಿಗೆ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ಪ್ರಾಪರ್ಟಿ. ಯಾಕೆಂತಂದರೆ ಮನೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ತೋಟದಲ್ಲಿ ಒಂದು ವರ್ಷಕ್ಕೆ ಟೋಟಲಾಗಿ ಪೆಪ್ಪರ್ ಮತ್ತು ಕಾಫಿಯಿಂದ 30 to 35 ಲ್ಯಾಕ್ ಅಷ್ಟು ಇನ್ಕಮ್ ಇದೆ. ಇದು ಒಳ್ಳೆ ಇನ್ಕಮ್ ಅಂತಲೇ ಹೇಳ್ಬೋದು. ಈ ಜಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು ಲೇಬರ್ ಶೆಡ್ ಕೂಡ ಇದೆ. ಇದರಲ್ಲಿ ಒಂದು 2 ಫ್ಯಾಮಿಲಿ ಇರೋಷ್ಟು ಲೇಬರ್ ಶೆಡ್ನ ಮಾಡಿದ್ದಾರೆ. ಈ ಜಾಗ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಹಾಗೆಯೇ ಈ ಪ್ರಾಪರ್ಟಿ ಫುಲ್ ಫೆನ್ಸಿಂಗ್ ಆಗಿದೆ. ಈ ತೋಟದಲ್ಲಿ ಕಾಫಿ ಮತ್ತು ಪೆಪ್ಪರ್ ಅಲ್ಲದೆ ತುಂಬ ಫ್ರೂಟ್ಸ್ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಮಾವಿನ ಗಿಡಗಳಾಗಿರ್ಬೋದು, ಆರೆಂಜು, ಹಾಗೆ ಬಟರ್ ಫ್ರೂಟ್ ಗಿಡಗಳು, ಈ ಥರ ತುಂಬ ಫ್ರೂಟ್ಸ್ ಗಿಡಗಳಿದೆ. ಇನ್ನು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ಒಂದು ವರ್ಷಕ್ಕೆ ಆ್ಯಾವ್ರೇಜು 60 to 70 ಇಂಚಸ್ ಮಳೆ ಆಗುತ್ತೆ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು 1 ಎಕರೆಗೆ 43 ಲ್ಯಾಕ್ನ ಕೋಟ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.